ಗೇಟಿನ ಮುಂದೆ ಜಮಾಯಿಸಿದ ಜನ. ಧಿಕ್ಕಾರ ಕೂಗಿ ಭಕ್ತರ ಆಕ್ರೋಶ. ಪೊಲೀಸರ ಜೊತೆ ವಾಗ್ವಾದ. ವಾಹನ ಹತ್ತಿಸಲು ಹರಸಾಹಸ. ಶ್ರೀರಾಮನ ಲೆಕ್ಕ ಬೇಡ, ಶ್ರೀಕೃಷ್ಣನ ಲೆಕ್ಕ ಬೇಡ, ನಮಗೆ ಧರ್ಮದ ಲೆಕ್ಕ ಕೊಡಿ. ರಾಮನ್ ಲೆಕ್ಕ ಬೇಡ, ಕೃಷ್ಣನ್ ಲೆಕ್ಕ ಬೇಡ, ಧರ್ಮದ ಲೆಕ್ಕ. ದಾವಣಗೆರೆ ಹರಿಹರ ಪಂಚಮಸಾಲಿ ಗುರುಪೀಠದ ಮುಂಭಾಗ ಕಂಡು ಬಂದ ದೃಶ್ಯಗಳಿವು. ಹರಿಹರ ಪಂಚಮಸಾಲಿ ಗುರುಪೀಠದಲ್ಲಿ ಈಗ ಭಕ್ತಿಯ ಬದಲು ಭಿನ್ನಮತದ ಕಿಚ್ಚು ಜೋರಾಗಿದೆ. ಹರಿಹರ ಪಂಚಮಸಾಲಿ ಗುರುಪೀಠದ ಮುಂಭಾಗ ಇವತ್ತು ಭಾರಿ ಹೈ ಡ್ರಾಮವೇ ನಡೆದಿದೆ. ನಮಗೆ ಶ್ರೀರಾಮನ ಲೆಕ್ಕ ಬೇಡ, ಶ್ರೀಕೃಷ್ಣನ ಲೆಕ್ಕವೂ ಬೇಡ, ನಮಗೆ ಬೇಕಿರೋದು ಧರ್ಮದ ಲೆಕ್ಕ ಮಾತ್ರ. ಈ ಘೋಷಣೆಗಳನ್ನ ಕೂಗುತ್ತಾ ಭಕ್ತರು ಹರಿಹರ ಮಠದ ಆವರಣದಲ್ಲಿ ದಂಗೆ ಎದ್ದಿದ್ದಾರೆ. ಪೀಠದ ಖರ್ಚು ವೆಚ್ಚದ ಲೆಕ್ಕ ಕೊಡಿ ಹೋರಾಟ ಈಗ ದೊಡ್ಡ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಇವತ್ತು ಬೆಳಿಗ್ಗೆಯಿಂದಲೇ ಮಠದ ಮುಂದೆ ಭಕ್ತರು ಜಮಾಯಿಸಿದ್ರು. ವಚನಾನಂದ ಸ್ವಾಮೀಜಿಯ ಉಚ್ಚಾಟನೆಗೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗಿದ್ರು. ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ಹೋಗಿತ್ತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಟ್ರು. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸೇರಿ ಹಲವು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನಾಕಾರರನ್ನು ಬಲವಂತವಾಗಿ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗಲಾಯಿತು. ಮಠದ ಹಣ ದುರುಪಯೋಗವಾಗಿದೆ ಎಂಬ ಆಡಳಿತಾಧಿಕಾರಿಗಳ ಆರೋಪದಿಂದ ಶುರುವಾಗಿದೆ. ಇಷ್ಟು ದಿನ ನಡೆಯುತ್ತಿದ್ದ ಹಗ್ಗಜಗ್ಗಾಟ ಈಗ ಬೀದಿಗೆ ಬಂದಿದೆ. ಈ ಲೆಕ್ಕ ಕೊಡಿ ಅಭಿಯಾನ ತೀವ್ರ ಸ್ವರೂಪ ಪಡೆದಿದ್ದು ವಚನಾನಂದ ಸ್ವಾಮೀಜಿಗೆ ದೊಡ್ಡ ಹಿನ್ನಡೆಯಾಗಿದೆ. ಗುರುಪೀಠದಲ್ಲಿ ನಡೆದ ಧರ್ಮದರ್ಶಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ವಚನಾನಂದ ಸ್ವಾಮೀಜಿಯನ್ನು ಪಂಚಮಸಾಲಿ ಗುರುಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಭಕ್ತರ ಆಕ್ರೋಶ ಮತ್ತು ಪೊಲೀಸರ ಬಿಗಿ ಬಂದೋಬಸ್ತ್ನಿಂದಾಗಿ ಹರಿಹರದ ಪಂಚಮಸಾಲಿ ಗುರುಪೀಠ ಈಗ ಅಶಾಂತಿಯ ರಣರಂಗದಂತೆ ಮಾರ್ಪಟ್ಟಿದೆ.